ಈಗ ಬನ್ನಿ ನೋಡ್ರಿ, ನಾ ಈಗ ಬಂದು ಇಲ್ಲಿದ ನೀರು ತುಂಬಿಸಾಕತ್ತೀನಿ. ಯಾಕಪ್ಪ ಅಂತಂದ್ರೆ ಈಗ ಅರಿಬಿ ಹೋಗೋದು ಹಾಕ್ಬೇಕು. ಅದು ಹೇಳಿದ್ನಲ್ಲ ಆವಾಗಲೇ, ಒಂದು 15 ದಿನ ಆಗಿತ್ತು ನಾನು ಊರಿಗೆ ಹೋಗಿ. ಸ್ವಲ್ಪ ಪ್ರಾಬ್ಲಮ್ ಆಗಿ ಊರಲ್ಲಿದ್ದೆ. ಹಾಗಾಗಿ ಈಗ ಅವನ್ನ ಹಾಗೆ ಹಾಕ್ಕೋಬಾರ್ದು, ಹೊಲಸಾಗಿರ್ತದೆ ಧೂಳದಾಗ ಬಿದ್ದು ಮೈಗೆ ಮತ್ತೆ ಗುಳಿಗಳು ಹೇಳ್ತಾವಂತ ಅಂದ ಅವನು ತೊಳೆದು ಹಾಕಾಕತ್ತೀನಿ ಬಟ್ಟೆ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ BK ವ್ಲಾಗ್ಸ್. ಫ್ರೆಂಡ್ಸ್ ಬರ್ರಿ, ನಾನೀಗ ಹಾಕ್ಕೊಂಡು ಡ್ಯೂಟಿಗೆ ಹೊಂಟೀನಿ. ನೋಡ್ತಿರ್ಬೋದು, ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಈಗ ಡ್ಯೂಟಿ ಕಡೆಗೆ ಹೊಂಟೆ ನಾನು. ರೆಡಿ ಇಲ್ಲಿ ನೋಡ್ರಿ, ಬರ್ರಿ. ನಾನು ನಿನ್ನೆ ಬಂದು ಕೇರ ನಿನ್ನೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಸ್ವಲ್ಪ ಇದನ್ನಾಗಲಿಲ್ಲ, ಭಯಂಕರ ಸುಸ್ತಾಗಿತ್ತು. ಹಾಗಾಗಿ ಮಲ್ಕೊಂಡ್ಬಿಟ್ಟೆ. ಮತ್ತು ಅದ್ರಾಗ ನಿನ್ನೆ ಬಂದವನು ಡ್ಯೂಟಿಗೆ ಬೇರೆ ಹೋಗಿದ್ದೆ. ಡ್ಯೂಟಿಗೆ ಹೋಗಿ ಬಂದು ಇದನ್ನು ಮಾಡಿದೆ. ಹಾಗಾಗಿ ನಿನ್ನೆ ಇದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬರ್ರಿ ನೋಡಿರಿ, ಎಂಜಾಯ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಈ ಬ್ಲಾಗ್ಗಳನ್ನು. ಈಗ ನಾನು ಡ್ಯೂಟಿಗೆ ಹೊಂಟೀನಿ. ಡ್ಯೂಟಿ ಮ್ಯಾಗಂತರೂ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಿ ನಮಗೆ ಕೆಲಸನ ಇರ್ತೈತಿ, ಇನ್ನು ವಿಡಿಯೋ ಮಾಡೋದು ಎಲ್ಲಿ. ಬರ್ರಿ ಹೋಗೋಣಂತ. ಹೋಗ್ತಾ ಮಾತಾಡಿ. ನಾನೀಗ ಆಲ್ರೆಡಿ ಬೆಂಗಳೂರಿಗೆ ಬಂದೈತೆ, ನೋಡೋಣಂತೆ. ಬರ್ರಿ ನೋಡ್ರಿ, ಇದು ನಾವು ಹೋಗ್ತಾ ಇರುವಂಥ ಏರಿಯಾ ಇದೆ. ಇಲ್ಲಿಂದ ನಾನೀಗ ಹೋಗ್ಬೇಕಾಗಿದ್ದೆ ನಮ್ಮ ಕೆಲಸಕ್ಕೆ. ಇಲ್ಲಿಂದ ಒಂದು 500 ಮೀಟರ್ಸ್ ಆಗುತ್ತೆ. ಇದು ಮೇನ್ ರೋಡ್ ಇದೆ. ನಾನಿರುವಂಥದ್ದು ನೆಲಮಂಗಲ ಟೌನು. ಇದು ಮೇನ್ ರೋಡು. ಇಲ್ಲೆಲ್ಲ ಬಸ್ ಇವೆಲ್ಲ ಮೆಜೆಸ್ಟಿಕ್ದಿಂದ ಬರ್ತಾವೆ ಬಸ್. ಮೆಜೆಸ್ಟಿಕ್ದಿಂದ ಬಂದು ಈ ಕಡೆ ಇದು ಅವು ಹೋಗ್ತಾ ಇರೋದು ರೊಟೇಷನ್ ಈಗ ನೆಲಮಂಗಲ. ಈ ಕಡೆ ಬರ್ಬೇಕಾದ್ರೆ ಹಂಗೆ ಹೋಗ್ಬೋದು. ನೋಡಿರಿ, ಎಂಜಾಯ್ ಮಾಡಿರಿ. ನೋಡೋಣ ಬರ್ರಿ. ನಾನು ನಿಮ್ಗೆ ಮತ್ತೆ ಇಲ್ಲಿಂದ ಹೋಗ್ಬಿಟ್ಟು ಡ್ಯೂಟಿಗೆ ಹೋಗಿ ಊಟ ಮಾಡೋಕ್ಕಂತ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಡ್ಯೂಟಿ ಮುಗಿದಿಂದ ಸಿಗ್ತೇನೆ. ಬರ್ರಿ, ನಾನೀಗ ಡ್ಯೂಟಿ ಮುಗಿದೈತಿ, ಊಟ ಮಾಡಾಕತ್ತಿದ್ದೆ. ಯಾಕಂದರೆ ಇಲ್ಲಿ ಇದನ್ನು ವಿಡಿಯೋ ಮಾಡೋಂಗಿಲ್ಲ. ಹಂಗಾಗಿ ನಾನು ಸ್ಮಾಲ್ ಒಂದು ಕ್ಲಿಪ್ ತೊಗೊಂಡು ಹೋಗ್ತೀನಿ. ನೋಡಿರಿ, ಸೀದಾ ನಿಮಗೆ ಸಿಗ್ತೇನಂತ ರೋಡ್ನಾಗ. A few moments later. ಬರ್ರಿ, ನಾನೀಗ ಊಟ ಮುಗಿಸ್ಕೊಂಡು ಡ್ಯೂಟಿ ಮುಗೀತು ಬಂದು ಹೋಗ್ತಾ ಇದ್ದೆ. ಹಾಗೆ ನೋಡ್ತಾ ಇರ್ಬೋದು, ನಾನೀಗ ರಿಟರ್ನ್ ನಮ್ಮ ರೂಮ್ ಕಡೆಗೆ ಹೊಂಟೇನಿ. ಬರ್ರಿ, ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಅಂತ ಕಮೆಂಟ್ ಮಾಡಿರಿ, ಅದು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಬೇಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಪಕ್ಕ ಬರ್ತಾ ಇರುವಂಥ ಬೆಲ್ ಐಕನ್ ಹಾಕಿ ಆದಮೇಲೆ ಕ್ಲಿಕ್ ಮಾಡಿಕೊಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇವಾಗ ಡ್ಯೂಟಿ ಮುಗೀತು. ಮತ್ತು ಈಗ ರೂಮ್ ಕೂಡ ಹೊಂಟೇನಿ. ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡ್ ಹಿಂಗೈತಿ, ಏನೂ ಇಲ್ಲ. ಈಗ ಜಸ್ಟ್ ಡ್ಯೂಟಿ ಅಂದರೆ ಮುಗ್ದಿಲ್ಲ. ಈಗ 4 ಅವರ್ ರೆಸ್ಟ್ ಇರ್ತೈತಿ. ಈಗ ರೆಸ್ಟ್ ಹೊಂಟೇನಿ. ಮನೆಗೆ ಹೋಗಿ ಅಂದರೆ ಮನೆಯೇ ರೂಮ್ಗೆ ಹೋಗ್ಬಿಟ್ಟು ನಾನು ಸಿಗ್ತೇನಂತ. ಅಲ್ಲಿವರೆಗೂ ಸ್ಟೇ ಟ್ಯೂನ್. A few moments later. ಬನ್ನಿ ಫ್ರೆಂಡ್ಸ್, ನಾನೀಗ ಅಲ್ಲಿಂದ ನಡ್ಕೊಂಡು ಮತ್ತು ಇಲ್ಲಿ ರೂಮಿಗೆ ಬಂದೆ. ಈಗ ರೂಮಿಗೆ ಬಂದು ಬಟ್ಟೆ ಕಳೆದು ಫುಲ್ ಯಾಕೋ ಅಲ್ಲಿಂದ ನಡ್ಕೊಂಬರ್ಬೇಕು ಸುಸ್ತಾದಂಗೆ ಆಗುತ್ತೆ. ಹಾಗಾಗಿ ಬಟ್ಟೆ ಕಳೆದು ಈಗ ನಿಂತೇನಿ. ಪಟ ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ, ನಾನು ಊರಿಗೆ ಹೋದಾಗ ನಾನು ಬಟ್ಟೆ ಎಲ್ಲ ಹಂಗೆ ಇಲ್ಲೇ ಇಟ್ಟೋಗಿದ್ದೆ. ಹಾಗಾಗಿ ಎಲ್ಲ ಹೊಲಸಾಗ್ಯವು, ಹಂಗೆ ಹಾಕ್ಕೋಬಾರ್ದಂತ 15 ನಾನು ಊರಿಗೆ ಹೋದಾಗ ನನ್ನ ಬಟ್ಟೆ ಎಲ್ಲ ಇದ್ದೆ ಅಲ್ಲವ. ಯಾಕಪ್ಪ ಅಂದ್ರೆ 15 ದಿನ ಆಗಿತ್ತು ನಾನು ಹೋಗಿ. ಅವನ್ನ ಪಟ ತೊಳೆದು ಹಾಕ್ಬೇಕು. ಈಗ ತೊಳೆದು ಹಾಕ್ಬೇಕಾದ್ರೆ ಸಿಗ್ತಾನಂತ. ಬರ್ರಿ
ಈಗ ಬನ್ನಿ ನೋಡ್ರಿ, ನಾ ಈಗ ಬಂದು ಇಲ್ಲಿದ ನೀರು ತುಂಬಿಸಾಕತ್ತೀನಿ. ಯಾಕಪ್ಪ ಅಂತಂದ್ರೆ ಈಗ ಅರಿಬಿ ಹೋಗೋದು ಹಾಕ್ಬೇಕು. ಅದು ಹೇಳಿದ್ನಲ್ಲ ಆವಾಗಲೇ 15 ದಿನ ಆಗಿತ್ತು ನಾನು ಊರಿಗೆ ಹೋಗಿ. ಸ್ವಲ್ಪ ಪ್ರಾಬ್ಲಮ್ ಆಗಿ ಊರಲ್ಲಿದ್ದೆ, ಹಾಗಾಗಿ ಈಗ ಅವನ್ನ ಹಾಗೆ ಹಾಕ್ಕೋಬಾರ್ದು, ಹೊಲಸಾಗಿರ್ತದೆ ಧೂಳದಾಗ ಬಿದ್ದು ಮೈಗೆ ಮತ್ತೆ ಗುಳಿಗೆ ಹೇಳ್ತಾವಂತ ಅಂದ ಅವನು ತೊಳೆದು ಹಾಕಾಕತ್ತೀನಿ. ಬಟ್ಟೆ ತೊಳೆದು ಹಾಕಿ ಪಟ ಇದನ್ನು ಮಾಡೋಣಂತೆ ಸಿಗ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಬಕೆಟ್ ಅಂತೂ ತುಂಬ್ತು, ನೀರು ಬಂದಾತು, ಯಾಕೋ ಗೊತ್ತಿಲ್ಲ, ನೀರು ಬಂದಾತು, ಬಕೆಟ್ ತುಂಬ್ತು, ನೀರು ಬಂದಾತು. ಓಕೆ ಬರ್ರಿ, ಇಲ್ಲಿ ನಿಮ್ಗೊಂದು ನಾವು ಮನೆ ಅಂದರೆ ಈ ನಾವು ಇರುವಂಥ ರೂಮ್ ಸುತ್ತಮುತ್ತ ಹೆಂಗೆ ನೇಚರ್ ಐತೆ ಅನ್ನೋದನ್ನು ತೋರಿಸ್ತೀನಿ. ಬರ್ರಿ, ಎಂಜಾಯ್ ಮಾಡಿರಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಬಟ್ ಬ್ಯಾಕ್ಗ್ರೌಂಡ್ನಾಗ ನೋಡ್ರಿ. ಬರ್ರಿ, ನಿಮ್ಗೊಮ್ಮೆ ತೋರಿಸಿ ಬಿಡ್ತಾನಂತ ನೋಡ್ಕೊಂಬಂದ್ಬಿಡ್ರಿ. ಇದೊಂದು ಸಿನಿಮೆಟಿಕ್ ಶಾಟ್ ಅಂತ. ನಮ್ಮನ್ನ ಒಂದು ಸ್ಮಾಲ್ ಆದ ಒಂದು ಸಿನಿಮೆಟಿಕ್ ಶಾಟನ್ನು ನೋಡ್ಕೊಂಬಂದಿರ ಅಂತೇಳಿ ಅನ್ಕೊತೀನಿ. ಅಂದ್ಕೊಂಡ ಈಗ ಬರ್ರಿ, ಅಲ್ಲಿ ರೆಡಿ ಐತಿ ಬಕೆಟ್, ನಾವು ರೆಡಿ ಇದ್ದೀವಿ. ಪಟ ತಿಕ್ಕೋಣಂತ ತಿಕ್ಕಿ ಸಿಗ್ತೇವಂತ ನಿಮಗೆ ಲಾಸ್ಟಲ್ಲಿ. ಬರ್ರಿ, ಬಡ ಹೋಗಿದಾಕೊಂಡು ಟೈಮ್ ಬಂದು ಈಗ ಆಲ್ರೆಡಿ 2:36 ಆಗೈತಿ ಟೈಮ್ ಬಂದು. ಅದಕ್ಕೋಸ್ಕರ ಈಗ ಟೈಮ್ ಇಲ್ಲ ನನ್ನ ಹತ್ರ. ಮತ್ತೆ ನಾನು ಹೋಗ್ಬೇಕಂತ 6 ಗಂಟೆಗೆ ಡ್ಯೂಟಿಗೆ. ನೋಡೋಣಂತ ಏನಾಗುತ್ತೆ ಏನಿಲ್ಲ ಅಂತ ಹೇಳ್ಬಿಟ್ಟು ಬರ್ರಿ, ಫಸ್ಟು ಅರಿಬಿ ಹೋಗೋದಾಕೋಣಂತ, ಆಮೇಲೆ ಸಿಗ್ತೇನೆ ಅಂತ ನಿಮ್ಗೆ ಲಾಸ್ಟಿಗೆ.